ನೋಡಿ ಸರ್, ಬೇರೆ ಯೂಟ್ಯೂಬ್ ಚಾನಲ್ ರೀತಿಯಲ್ಲಿ ಸುಳ್ಳೆ ವ್ಯಾಲ್ಪೇಪರ್ ಮೇಲೆ ಇದೇ ಕ್ವಶನ್ ಪೇಪರು ಡಿಸೆಂಬರು 23ಕ್ಕಿರುತ್ತೆ, ಡಿಸೆಂಬರು 21ಕ್ಕಿರುತ್ತೆ. ಈ ರೀತಿಯಾಗಿ ನಾನು ನಿಮಗೆ ಮಿಸ್ಗೈಡ್ ಮಾಡಲ್ಲ. ನೋಡಿ ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ಲ ಪ್ರಶ್ನೆ ಪತ್ರಿಕೆಗಳು ಲಾಸ್ಟ್ ಇಯರ್ ನಡೆದಂತಹ ಯೂನಿಟ್ ಟೆಸ್ಟು ಕ್ವಶನ್ ಪೇಪರ್ಸ್ ಆಗಿರುತ್ತೆ. ಹಾಗಿದ್ರೆ ನಿಮಗೆಲ್ಲ ಏನು ಉಪಯೋಗ ಅನ್ನೋದನ್ನು ತಿಳಿಸ್ತಾ ಹೋಗ್ತೇನೆ. ನಿಮಗೆ ನೋಡಿ, ನಮ್ಮ ಒಂದು ಯೂಟ್ಯೂಬ್ ಚಾನಲ್ಲು ನಿಮಗೆ ಯಾರಿಗೂ ಕೂಡ ಮಿಸ್ಗೈಡ್ ಮಾಡಲ್ಲ, ಸುಳ್ಳು ಮಾಹಿತಿಯನ್ನು ಕೊಡಲ್ಲ. ಇರುವಂಥದ್ದನ್ನು ನಾನು ನಿಮ್ಗೆ ಹೇಳ್ತೇನೆ. ಇದು ನಾನು ಸೆಟ್ 2 ಕ್ವಶನ್ ಪೇಪರ್ ಅಪ್ಲೋಡ್ ಮಾಡುತ್ತಿರುವಂಥದ್ದು. ಸೆಟ್ 1ನಲ್ಲಿ ಈಗಾಗಲೇ ತಾವುಗಳು ವಾಚ್ ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ. ಆ ವಿಡಿಯೋದ ಕೆಳಗಡೆ ಉಚಿತವಾಗಿ ನಿಮಗೆಲ್ಲರಿಗೂ ಕೂಡ PDF ಕಾಪಿಗಳನ್ನು ಕೊಟ್ಟಿದ್ದೇನೆ. ಅಲ್ಲಿದೆ ಸರ್, 1000 ವ್ಯೂಸ್ ಆಗಬೇಕು, 500 ಆಗಬೇಕು, ಅದಾಗಬೇಕು ಅಂತ ಇಲ್ಲ. ಕೆಳಗಡೆ ಹೋದರೆ ನಿಮಗೆಲ್ಲರಿಗೂ ಕೂಡ PDF ಕಾಪಿಗಳು ಸಿಗ್ತವೆ. ಅದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಏನೂ ಇಲ್ಲ, ಅಟ್ಲೀಸ್ಟ್ ತಾವುಗಳು ನನ್ನ ವೀಡಿಯೋಸ್ಗಳನ್ನು ಶೇರ್ ಮಾಡಲಿ ಅಂತ ರೀತಿಯಾಗಿ ಹಾಕಿರ್ತೇನೆ. ಯಾಕಂದರೆ ಬಹಳ ಮಕ್ಕಳು ಶೇರೇ ಮಾಡಲ್ಲ, ಸ್ವಾರ್ಥಿಗಳಾಗ್ಬಿಟ್ಟಿದ್ದೀರಾ. ದಯವಿಟ್ಟು ಸ್ವಾರ್ಥಿಗಳಾಗ್ಬಿಡಿ. ಎಷ್ಟೇ ಎಫರ್ಟ್ ಹಾಕಿದರೂ ಜೀವನದಲ್ಲಿ ಯಶಸ್ಸನ್ನು ತಾವುಗಳು ಕಾಣಲ್ಲ. ಒಳ್ಳೆಯದನ್ನು ಯೋಚನೆ ಮಾಡಿ, ನಿಮ್ಮ ಜೊತೆನೂ ಕೂಡ ಒಳ್ಳೆಯದಾಗತ್ತೆ. ನನಗೆ ಒಳ್ಳೇದು ಮಾಡಬೇಕು ಅಂತ ತಾವುಗಳು ಅಟ್ಲೀಸ್ಟ್ ನಿಮ್ಮ ಈ ವಿಡಿಯೋಸ್ಗಳನ್ನು ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಕೂಡ ಒಳ್ಳೆಯದಾಗತ್ತೆ. ನಾನಷ್ಟೇ ಬೆಳಿಬೇಕು ಅಂತ ಇದ್ದರೆ ನಾನು ಯಾಕೆ ರೀತಿ ಪ್ರಶ್ನೆ ಪತ್ರಿಕೆಗಳನ್ನು ಅಲ್ಲಿ ಹುಡುಕ್ಬಿಟ್ಟು ನಿಮಗೆಲ್ಲರಿಗೂ ಕೂಡ ತಂದು ಕೊಡ್ತಿದ್ದೆ. ಯಾವ ಯೂಟ್ಯೂಬ್ ಚಾನಲಲ್ಲಿಯೂ ಬರೆದಿಟ್ಕೊಳ್ಳಿ, ಎಲ್ಲೂ ಕ್ವಶನ್ ಪೇಪರ್ ಸಿಗ್ತಾಯಿಲ್ಲ, ಯಾರೂ ಅಪ್ಲೋಡ್ ಮಾಡಿಲ್ಲ. ಒಂದೇ ಒಂದರಲ್ಲಿ ಅಪ್ಲೋಡ್ ಮಾಡಿದ್ದಾರೆ, ಅದು ಸುಳ್ಳು ಮಾಹಿತಿಯನ್ನು ನಿಮಗೆ ನೀಡ್ತಾ ಇದ್ದಾರೆ. ಏನಂತ, ಡಿಸೆಂಬರ್ 21, ಡಿಸೆಂಬರ್ 22 ಇದೇ ಕ್ವಶನ್ ಪೇಪರ್ ಬರುತ್ತೆ ಅಂತ. ಯಾಕಪ್ಪ ಸುಳ್ಳು ಮಾಹಿತಿ ಕೊಡಬೇಕು? ನಾನು ಅಪ್ಲೋಡ್ ಮಾಡಿರುವಂತಹ 3 ಸೆಟ್ ಕ್ವಶನ್ ಪೇಪರು ಸೈನ್ಸ್ ವಿದ್ಯಾರ್ಥಿಗಳೇ, ಆ 3ರಲ್ಲಿಯೇ ನಿಮಗೆ 40 ಮಾರ್ಕ್ಸು ಪಿಕ್ ಆಗತ್ತಪ್ಪ. ನನ್ನ ಮಾತನ್ನು ಕೇಳಿ. ಬರೀ ನೋಡೋದ್ರಿಂದ ಏನೂ ಸಿಗಲ್ಲ. ಎಲ್ಲ ಪ್ರಶ್ನೆಗಳನ್ನು ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತೀವಿ. ಬಹಳ ನಿಮಗೆ ಕೊರೆಯೋದ್ರಿಂದ ನನಗೂ ಕೂಡ ಉಪಯೋಗವಿಲ್ಲ, ನಿಮಗೂ ಕೂಡ ಇಲ್ಲ. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಬೆಳಿಬೇಕು ಅಂತ ಹೇಳಿದರೆ ತಮ್ಮ ಸಹಕಾರ ಬೇಕು. ಅಸೈನ್ಮೆಂಟ್ ಈಗಾಗಲೇ ಬರೆದಿದ್ದೀರಾ ಅಂದ್ಕೊಂಡಿದ್ದೀನಿ. ಅಸೈನ್ಮೆಂಟ್ ಸಂಪೂರ್ಣವಾಗಿ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ಜೊತೆಗೆ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಇಂಗ್ಲೀಷಿಗೆ ಬೇಕಾಗಿರುವ ಮೆಟೀರಿಯಲ್ ಅಪ್ಲೋಡ್ ಆಗಿದೆ, ಯೂಟಿಲೈಸ್ ಮಾಡಿಕೊಳ್ಳಿ. ಜೊತೆಗೆ PDF ಕಾಪಿ ಜೊತೆಗೆ. ಹಾಗೂ ಏನಂತೀರಾ ಸರ್, ಇಂಪಾರ್ಟೆಂಟ್ ಕ್ವಶನ್ಸು ಚಾಪ್ಟರ್ ವೈಸ್ ಇಂಗ್ಲೀಷ್ ಅಪ್ಲೋಡ್ ಆಗಿದೆ, ಯೂಟಿಲೈಸ್ ಮಾಡಿಕೊಳ್ಳಿ. ಜೊತೆಗೆ ಮಾಡೆಲ್ ಕ್ವಶನ್ ಪೇಪರನ್ನು ಯೂಸ್ ಮಾಡಿಕೊಳ್ಳಿ, ಭಾಳ ಹೆಲ್ಪ್ ಆಗುತ್ತೆ. ಇದೇ ಸಂಡೇ ಆದಷ್ಟು ಪ್ರಯತ್ನವನ್ನು ಪಟ್ಟು ನಿಮಗೆ ಬೇಕಾಗಿರುವಂತಹ ಇಂಗ್ಲೀಷ್ ಅಲ್ವಾ, ಒಂದೇ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ 4 ಪಾಠಗಳ ಇಂಪಾರ್ಟೆಂಟ್ ಕ್ವಶನ್ಸು. ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್. ಹೌದಲ್ವಾ? ಆದಷ್ಟು ನಾನು ಪ್ರಯತ್ನವನ್ನು ಪಡ್ತೇನೆ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಚೆನ್ನಾಗಿ ಓದಿ, ಚೆನ್ನಾಗಿ ಅಂಕಗಳನ್ನು ತೆಗೀರಿ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮ್ಯಾಥಮೆಟಿಕ್ಸು, ಕನ್ನಡ, ಇಂಗ್ಲೀಷ್, ಹಿಂದಿ ಅಂದರೆ ವಿತೌಟ್ ಪ್ರಾಕ್ಟಿಕಲ್ ಇರುವಂಥ ಸಬ್ಜೆಕ್ಟ್ಗಳು 40 ಅಂಕಕ್ಕೆ ನಿಮ್ಮ ಯೂನಿಟ್ ಟೆಸ್ಟು ಇರುತ್ತೆ. ಯಾವ ರೀತಿ ಅಂದರೆ ಯೂನಿಟ್ ಟೆಸ್ಟ್ 1 ಆಯ್ತಲ್ವ, ಅದೇ ಬೇಸ್ ಮೇಲೆ. ಆಯಿತಾ? ಧನ್ಯವಾದಗಳು.